ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತಲೆಗೆ ಹಾಕ್ಕೊಳ್ಳೋಕ್ಕೆ ಹೇರ್ ಆಯಿಲ್, ಕೊಕೊನಟ್ ಹೇರ್ ಆಯಿಲ್. ಕೊಕೊನಟ್ ಆಯಿಲ್ನ ಸ್ವಲ್ಪ ಬಿಸಿಗೆ ಇಟ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಅಲೋವೆರಾ, ಮತ್ತು ಹೈಬಿಸ್ಕಸ್, ರೋಸ್ಮೆರಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಚಿಕ್ಕದು ಬರುತ್ತಲ್ಲ ಆನಿಯನ್, ಚಿಕ್ಕ ಆನಿಯನ್. ಮೊದಲಿಗೆ ನಾವು ಎಣ್ಣೆ ಕಾಯ್ದಿದೆಯಾ ಅಂತ ನೋಡ್ಕೊಬೇಕು. ನೋಡ್ಕೊಂಡು ಹಾಗೆ ಫಸ್ಟು ನಾವು ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ಮೆಂತ್ಯ, ಅದೊಂದು ಸ್ವಲ್ಪ ಬಬಲ್ಸ್ ಬರಬೇಕು. ಹಾಗೆ ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಲೋವೆರಾ, ಹಾಗೆ ಬೆಟ್ಟದ ನೆಲ್ಲಿಕಾಯಿ, ಹಾಗೆ ಹೈಬಿಸ್ಕಸ್ಸು, ಈರುಳ್ಳಿ, ರೋಸ್ಮೆರಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಹಾಕಿ ಕೈ ಆಡಬೇಕು ಒಂದು 2 ಮಿನಿಟ್ಸ್. ಪಟ ಪಟ ಅಂತ ಅನ್ನುತ್ತೆ, ಸಿಡಿಯುತ್ತೆ. ಮತ್ತು ಅದನ್ನು ನೀಟಾಗಿ ನೋಡ್ಕೊಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ, ಸೂಪರಾಗಿರುತ್ತೆ. ತಲೆಗೆ ಹಾಕ್ಕೊಂಡ್ರೆ ಹೇರ್ ಫಾಲ್ ಆಗೋಲ್ಲ, ಮತ್ತು ಡ್ಯಾಂಡ್ರಫ್ ಆಗೋಲ್ಲ, ಮತ್ತು ಹೇರ್ ಇಲ್ಲದೆ ಇರೋ ಜಾಗದಲ್ಲಿ ಬೇಬಿ ಹೇರ್ಸ್ ಬರುತ್ತೆ, ಹೇರ್ ಗ್ರೋತ್ ಆಗುತ್ತೆ. ರೋಸ್ಮೆರಿ ಇರೋದ್ರಿಂದ ತುಂಬ ರಿಸಲ್ಟ್ ಸಿಗುತ್ತೆ ರೋಸ್ಮೆರಿ ಇರೋದ್ರಿಂದ, ಮತ್ತು ಹೈಬಿಸ್ಕಸ್ ಇರೋದ್ರಿಂದ. ನೆಕ್ಸ್ಟು ಬೆಟ್ಟದ ನೆಲ್ಲಿಕಾಯಿ, ನಿಮ್ಗೆ ಹೇಳಲೇಬೇಕಾ? ಬೆಟ್ಟದ ನೆಲ್ಲಿಕಾಯಿ ಅಂದರೆ ಸಖತ್ ಯೂಸ್ಫುಲ್ ಆ್ಯಕ್ಚುಲಿ ಹೇರ್ ಗ್ರೋತಿಗೆ ಮತ್ತು ಮಾಯ್ಶ್ಚರೈಸರ್ಗೆ ಸಖತ್ ಯೂಸ್ಫುಲ್ ಆಗುತ್ತೆ. ಮತ್ತು ಮೆಂತ್ಯ ಏನಕ್ಕಪ್ಪ ಅಂತಂದರೆ ಹೀಟ್ ಆಗಿರುತ್ತಲ್ಲ, ಹೇರ್ ಫಾಲ್ ಆಗೋದು ಮತ್ತು ಡ್ಯಾಂಡ್ರಫ್ ಆಗೋದ್ರಿಂದ ಮೆಂತ್ಯ ನಮಗೆ ತುಂಬಾ ನಮಗೆ ಸಖತ್ತು ಯೂಸ್ಫುಲ್ ಆಗುತ್ತೆ. ಇದನ್ನು ಮಾಡಿಬಿಟ್ಟು ಇವತ್ತೆಲ್ಲ ಬಿಟ್ಬಿಟ್ಟು ನೈಟ್ ಬಿಟ್ಬಿಡ್ಬೇಕು. ಇವಾಗ 1 ಡೇ ಫುಲ್ಲು ಬಿಟ್ಬಿಟ್ಟು ಅದರಲ್ಲಿರೋದು ಸಾರಾಂಶ ಎಲ್ಲ ಆಯಿಲ್ ಒಳಗಡೆ ಬಿಟ್ಕೊಂಡಿರುತ್ತೆ. ನೆಕ್ಸ್ಟ್ ಡೇ ಎದ್ದು ನಾವು ಒಂದು ಸ್ಟೈನರಲ್ಲಿ ತೊಗೊಂಡು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ರೂಮ್ ಟೆಂಪ್ರೇಚರಲ್ಲಿ ನಾವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಆಮೇಲೆ ನೀವೇ ನನಗೆ ಹೇಳ್ತೀರಾ ಹೇಗೆ ಅಂತ. ಮತ್ತೆ ಅಗೇನ್ ನೀವೇ ಕೇಳ್ತೀರಾ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತು ಇದಕ್ಕೆ ಸಖತ್ತು ಡ್ಯಾಂಡ್ರಫು ಮತ್ತು ಸಖತ್ತು ಹೇರ್ ಇಚ್ಚಿಂಗಲ್ಲಿ ಆಗ್ತಾಯಿದೆ ಅಂದರೆ ಬೇವಿನ ಸೊಪ್ಪು ಕೂಡ ನಾವು ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ, ಇಲ್ಲಾಂದರೆ ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ನಾನು ಬೇವಿನ ಸೊಪ್ಪು ಹಾಕಿಲ್ಲ ಇದರಲ್ಲಿ. ಇದನ್ನು ನೀಟಾಗಿ ನಾವು ಫ್ರೈ ಮಾಡಿಲ್ಲ ಅಂದರೆ ಆಯಿಲ್ ಕೆಟ್ಟೋಗ್ಬಿಡುತ್ತೆ. ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಅಲೋವೆರಾ ನೀಟಾಗಿ ಫ್ರೈ ಆಗಬೇಕು. ಅಕಸ್ಮಾತ್ ಅದರಲ್ಲಿ ನೀರಿನ ಅಂಶ ಹಾಗೆ ಇತ್ತು ಅಂದರೆ ನಾವು ಆಯಿಲಲ್ಲಿ ಬಿಟ್ವಿ ಅಂದರೆ ಆಯಿಲ್ ಕೆಟ್ಟೋಗ್ಬಿಡುತ್ತೆ. ನೀಟಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಬೇಕು. ಮತ್ತು ಕೊಕೊನಟ್ ಆಯಿಲ್ ಬಂದ್ಬಿಟ್ಟು ನಾವು ಅಂಗಡಿಯಿಂದ ತರೋದಿಲ್ಲ. ನಾವು ಮನೆಯಲ್ಲೇ ಕೊಕೊನಟ್ ಸ್ಟೋರ್ ಮಾಡಿಕೊಂಡು ಕೊಕೊನಟನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತು ಸನ್ಲೈಟಲ್ಲಿ ಅದನ್ನು ಡ್ರೈ ಮಾಡಿಕೊಂಡು ನಾವೇ ಹೋಗ್ಬಿಟ್ಟು ಮಿಲ್ಲಲ್ಲಿ ಆಯಿಲ್ ಮಾಡಿಸ್ಕೊಂಡು ಬಂದು ನಾವು ಫ್ರೆಶ್ ಆಯಿಲಲ್ಲಿ ನಾವೇ ಹೇರ್ ಆಯಿಲ್ ಪ್ಯಾಕ್ ಮಾಡ್ಕೊಳ್ತೀವಿ. ಅಂಗಡಿನಲ್ಲಿ ತೊಗೊಬಂದರೆ ಕೆಮಿಕಲೆಲ್ಲ ಆ್ಯಡ್ ಆಗಿರುತ್ತೆ, ಮತ್ತು ಫ್ಲೇವರ್ ಕೂಡ ಸಖತ್ ಫ್ಲೇವರ್ ಕೂಡ ಆ್ಯಡ್ ಆಗಿರುತ್ತೆ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ನಾವು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ, ಅದು ಫ್ರೈ ಆಗ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಫ್ರೈ ಆಗ್ತಾಯಿದೆ ಅದು. ಮತ್ತು ಇದು ಆಯಿಲ್ ಬಂದ್ಬಿಟ್ಟು ನಾವು ಆಯಿಲ್ನ ಹಾಕಬೇಕಾದ್ರೆ ಒಂದು ಕಲರ್ ಇರುತ್ತೆ, ಮತ್ತು ಅದನ್ನು ಲಾಸ್ಟಲ್ಲಿ ಹಾಕ್ತಾ ಇದ್ದಂಗೆ ಗ್ರೀನಿಶ್ ಬರುತ್ತೆ. ಆಯಿಲ್ ಸ್ವಲ್ಪ ಗ್ರೀನಿಶ್ ಬರುತ್ತೆ. ದಾಸವಾಳ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಒಂದು ರೆಡ್ ಹಾಕಿದ್ದೀನಿ. ಆ್ಯಕ್ಚುಲಿ ವೈಟ್ ಹಾಕಿದ್ರೆ ತುಂಬ ಒಳ್ಳೆಯದು. ನಾನು ವೈಟ್ 2 ಹಾಕಿದ್ದೀನಿ. ನಮ್ಮ ಗಿಡದಲ್ಲಿ ವೈಟ್ ಬಿಟ್ಟಿರಲಿಲ್ಲ, 2 ಬಿಟ್ಟಿತ್ತು. ಮತ್ತು ರೆಡ್ ಪಕ್ಕದ ಮನೆಯವ್ರ ಗಿಡದಲ್ಲಿ ಹೋಗಿ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ವೈಟ್ ಹಾಕಿದ್ರೆ ತುಂಬ ಹೆಲ್ದಿ ಕೂಡ. ಆ್ಯಂಡ್ ಅದರದ್ದು ಎಲೆ, ವೈಟದು ಹೈಬಿಸ್ಕಸ್ ಎಲೆ ಹಾಕಿದ್ರೆ ಇನ್ನೂ ತುಂಬ ರಿಸಲ್ಟು ಚೆನ್ನಾಗಿ ಸಿಗುತ್ತೆ. ನೀವು ನಿಮ್ಮಲ್ಲಿ ಇತ್ತು ಅಂದರೆ ನೀವು ಹಾಕ್ಕೊಂಡು ಆ್ಯಡ್ ಮಾಡಿಕೊಳ್ಳಿ. ಈ ಆಮ್ಲ ಅಂತೂ ತುಂಬ ಎಫೆಕ್ಟ್. ಇದು ಸಖತ್ ರಿಸಲ್ಟ್ ಕೊಡುತ್ತೆ. ಆಮ್ಲ ಕೂಡ ತುಂಬ ಹೇರಿಗೆ ತುಂಬ ಒಳ್ಳೆಯದು.
ಅವಾಗ ಟೋಟಲಿ ಫುಲ್ಲು ಆಲ್ ಓವರ್ ಇದ್ರಲ್ಲಿ ಹಾಕಿರೋ ಫುಲ್ ಇಂಗ್ರೀಡಿಯೆಂಟ್ಸ್ ತುಂಬಾ ಒಳ್ಳೆಯದು. ನೋಡಿ ಗ್ರೀನ್ ಬರ್ತಾ ಇದೆ, ಆಲ್ಮೋಸ್ಟ್ ಆಗಿದೆ ಇದು. ಈರುಳ್ಳಿ ನೋಡಿ, ಈರುಳ್ಳಿನೂ ಆಗಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದನ್ನು ಫ್ಲೇಮ್ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ. ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಬಿಟ್ಬಿಡ್ಬೇಕು. ಈಗ ಅದನ್ನು ಬಿಟ್ಟು ಇವಾಗ ನಾನು ಟೈಮ್ ಬಂದ್ಬಿಟ್ಟು ಈಗ 2 o'clock ಆಗಿದೆ. ಇದನ್ನು ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ 2 o'clock ಮಾರ್ನಿಂಗು, ನಾಳೆ ಮಾರ್ನಿಂಗು. ಅದರಲ್ಲಿರೋದನ್ನೆಲ್ಲ ಬಿಟ್ಕೊಂಡು ಅದು ಫುಲ್ಲು ಆಯಿಲೆಲ್ಲ ಅದರಲ್ಲಿ ಅಬ್ಸರ್ವ್ ಮಾಡಿರುತ್ತೆ, ಇದರಲ್ಲಿರೋ ಕಂಟೆಂಟೆಲ್ಲ ಅನ್ನೋದು ಅಬ್ಸರ್ವ್ ಮಾಡಿರುತ್ತೆ. ನಾಳೆ ಮಾರ್ನಿಂಗ್ ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ತಲೆಗೆ ಯಾವಾಗ ಬೇಕಾಗ ಅಪ್ಲೈ ಮಾಡಿಕೊಂಡು ಒಂದು 2 hours ಬಿಟ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋಲ್ಲ, ಡ್ಯಾಂಡ್ರಫ್ ಆಗೋಲ್ಲ, ಮತ್ತು ಹೇರ್ ಇಲ್ದಿರೋ ಜಾಗದಲ್ಲಿ ಬೇಬಿ ಹೇರ್ಸ್ ಬರುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಯೂಸ್ ಮಾಡಿಕೊಂಡು ಮತ್ತೆ ನೀವು ಅಗೈನ್ ಬೇರೆಯವ್ರಿಗೆ ನೀವು ರೆಫರ್ ಮಾಡ್ತೀರಿ ಈ ಥರ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ ಅಂತ. ತುಂಬ ರಿಸಲ್ಟ್ ಚೆನ್ನಾಗಿದೆ. ನನಗೂ ತುಂಬಾ ಹೇರ್ ಫಾಲ್ ಆಗ್ತಾಯಿದ್ದು, ನನಗೂ ಯಾರೋ ಸಜೆಸ್ಟ್ ಮಾಡಿದ್ರು ಈ ಥರ. ಸಜೆಸ್ಟ್ ಮಾಡಿರೋದು ನಮ್ಮ ಅಜ್ಜಿ ಅವರ ಅಕ್ಕ ಮದ್ದಿ ನನಗೆ ಸಜೆಸ್ಟ್ ಮಾಡಿದ್ರು. ವಯಸ್ಸಾಗಿರೋರು ಆ್ಯಕ್ಚುಲಿ ಅದು ಹೇಳೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ರೋಸ್ಮೆರಿ ಹಾಕೋದ್ರಿಂದ ತುಂಬಾ ಎಫೆಕ್ಟ್ ಇದೆ, ಅದು ತುಂಬಾ ಚೆನ್ನಾಗಿದೆ. ರೋಸ್ಮೆರಿ ಬಂದ್ಬಿಟ್ಟು ಇವಾಗ ಆನ್ಲೈನಲ್ಲೆಲ್ಲನೂ ತೋರಿಸ್ತಾರೆ, ರೋಸ್ಮೆರಿ ವಾಟರು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದು. ಅದು ಬೇಡ, ನೀವು ಈ ಥರ ಮಾಡ್ಕೊಳ್ಳಿ, ಇದು ಇನ್ನೂ ತುಂಬಾ ಎಫೆಕ್ಟ್ ಇದೆ. ಥ್ಯಾಂಕ್ ಯು.